ಹರಿ ಓಂ. ಶನ್ನೋ ಮಿತ್ರಃ ಶಂ ವರುಣಃ ಶನ್ನೋ ಭವತ್ವರ್ಯಮಾ ಶನ್ನ ಇಂದ್ರೋ ಬೃಹಸ್ಪತಿಃ ಶನ್ನೋ ವಿಷ್ಣುರುರುಕ್ರಮಃ ನಮೋ ಬ್ರಹ್ಮಣೇ ನಮಸ್ತೆ ವಾಯೋ ತ್ವಮೇವ ಪ್ರತ್ಯಕ್ಷಂ ಬ್ರಹ್ಮಾಸಿ ತ್ವಮೇವ ಪ್ರತ್ಯಕ್ಷಂ ಬ್ರಹ್ಮ ವದಿಷ್ಯಾಮಿ ಋತಂ ವದಿಷ್ಯಾಮಿ ಸತ್ಯಂ ವದಿಷ್ಯಾಮಿ ತನ್ಮಾಮವತು ತದ್ವಕ್ತಾರಮವತು ಅವತು ಮಾಂ ಅವತು ವಕ್ತಾರಂ. ಓಂ ಶಾಂತಿ ಶಾಂತಿ ಶಾಂತಿ. ಅಥ ಕೃಷ್ಣಯಜುರ್ವೇದೀಯ ತೈತ್ತಿರೀಯೋಪನಿಷದಿ ಆನಂದವಲ್ಲೀ ತತ್ರ ಷಷ್ಠೋನುವಾಕಃ. ಓಂ ಸಹನಾವವತೋ ಸಹನೌ ಭುನಕ್ತೋ ಸಹ ವೀರ್ಯಂಕರವಾವಹೈ ತೇಜಸ್ವಿನಾವಧೀತಮಸ್ತು ಮಾ ವಿದ್ವಿಷಾವಹೈ. ಓಂ ಶಾಂತಿ ಶಾಂತಿ ಶಾಂತಿ. ಕೃಷ್ಣ ಯಜುರ್ವೇದದ ತೈತ್ತಿರೀಯೋಪನಿಷತ್ತಿನಲ್ಲಿ ಎರಡನೆಯ ಆನಂದವಲ್ಲಿ, ಅದರಲ್ಲಿ ಆರನೆಯ ಅನುವಾಕ, ಅದರಲ್ಲಿ ಸ್ವಾಮಿಪಾದರ ಒಂದು ವಿಭಾಗದ ಪ್ರಕಾರ ನಾಲ್ಕನೆಯ ಮಂತ್ರ. ಮಂತ್ರವನ್ನು ಎರಡು ಬಾರಿ ಹೇಳಿ ನಂತರ ಆ ಸಂದರ್ಭವನ್ನು ನೋಡಿ ಭಾಷ್ಯ ಭಾಗವನ್ನು ವಿಚಾರ ಮಾಡೋಣ. ಓಂ ತೋಕಾಮಯತ ಬಹುಸ್ಯಾಂ ಪ್ರಜಾ ಯೇಯೇತಿ ಸತಪೋತಪ್ಯತ. ಇನ್ನೊಂದ್ಸರಿ ಹೇಳೋಣ. ತೋಕಾಮಯತ ಬಹುಸ್ಯಾಂ ಪ್ರಜಾ ಯೇಯೇತಿ ಸತಪೋತಪ್ಯತ. ಇದು ನಾಲ್ಕನೇ ಮಂತ್ರ. ಸ್ವಾಮಿಗಳು ವಿಭಾಗ ಮಾಡಿದ್ದಾರೆ. ಅದೇ ರೀತಿ ನಾವು ಮುಂದುವರಿಯೋಣ. ಈ ಹಿಂದಿನ ಒಂದು ಭಾಗದಲ್ಲಿ ಏನು ಹೇಳಿದ್ರು, ಬ್ರಹ್ಮ, ಈ ಒಂದು ಬ್ರಹ್ಮ ಅಂತ ಇದೆಯಲ್ಲ, ಅದಕ್ಕೆ ಅವನು ಕಾಮಿಸಿದನು ಅಂತ ಹೇಳಿ ಅವನಿಗೆ ಕಾಮಯಿತೃತ್ವವನ್ನು ಹೇಳಿದ್ರು. ಸರಿ, ಕಾಮಯಿತೃತ್ವ ಅಂತ ಹೇಳಬೇಕಾದ್ರೆ ಹಾಗಾದರೆ ಅವನು ಆಪ್ತ ಕಾಮನಲ್ಲ ಅಂತಾಯಿತು. ಯಾಕೆ? ಪಡೆದುಕೊಳ್ಳಬೇಕಾದಂತಹ ಕಾಮ ಇನ್ನೂ ಇದೆ ಅಂತಾಯಿತು. ಇದು ಹೊಂದೋದಿಲ್ವಲ್ಲ ಬ್ರಹ್ಮಕ್ಕೆ, ಹೇಗೆ ಅಂತಂದರೆ, ಈಗ ಅವನಿಗೆ ಕಾಮಯಿತೃತ್ವ ಎಂದು ಹೇಳಿರುವುದು ಯಾವ ಅರ್ಥದಲ್ಲಿ? ಮತ್ತೆ ಅವನು ಈ ಒಂದು ಪ್ರಜೆಗಳನ್ನು ಸೃಷ್ಟಿ ಮಾಡಿದನು, ಜಗತ್ತನ್ನು ಸೃಷ್ಟಿ ಮಾಡಿದನು ಅಂತ ಹೇಳ್ತಕ್ಕಂಥದ್ದು ಯಾವ ಅರ್ಥದಲ್ಲಿ? ಮತ್ತೆ ಈ ಬ್ರಹ್ಮವು ಜಗತ್ತಿಗೆ ಕಾರಣವಾಗಿದ್ದರೆ ಹೇಗೆ ಕಾರಣ? ಇವೆಲ್ಲ ಕೆಲವು ಪ್ರಶ್ನೆಗಳು ಬರ್ತವಲ್ಲ, ಅದಕ್ಕೆ ಹೇಳಿದರು ನೋಡಿ, ಬ್ರಹ್ಮಕ್ಕೆ ಕಾಮಯಿತೃತ್ವವನ್ನು ಹೇಳಿರುವುದು ಬ್ರಹ್ಮವು ಆಪ್ತಕಾಮನಲ್ಲ, ಆಪ್ತಕಾಮವಲ್ಲ ಅಂತ ಹೇಳಿರುವುದಕ್ಕಲ್ಲ. ಮತ್ತೆ ಆಪ್ತಕಾಮ ಅಂತ ಹೇಳಿದರೆ ಏನು ಅಂತಂದರೆ, ಯಾವ ಕಾಮಗಳೂ ಕೂಡ ಬ್ರಹ್ಮಕ್ಕಿಂತ ಬೇರೆಯಾಗಿ ಯಾವುದೂ ಇಲ್ಲ. ಮತ್ತೆ ಯಾವ ಕಾರ್ಯಜಾತ ಕಾರ್ಯ ಸಮೂಹ ಇದೆಯಲ್ಲ, ಅದ್ಯಾವುದೂ ಕೂಡ ಬ್ರಹ್ಮಕ್ಕಿಂತ ಬೇರೆಯಾಗಿ ಇಲ್ಲ. ಆದರೆ ಬ್ರಹ್ಮಕ್ಕೆ ಅದರ ಮೇಲೆ ಸ್ವಾತಂತ್ರ್ಯ ಉಂಟು. ಎಲ್ಲ ಕಾಮಗಳು ಅವನ ವಶವೇ, ಕಾಮಗಳು ಅವನಿಗಿಂತ ಭಿನ್ನವಾಗಿ ಬೇರೆ ಇಲ್ಲ ಅಂತ ಆದ್ರೂ ಕೂಡ ಅವನು
ಈ ಪ್ರಾಣಿಗಳಿಗೆ ಹೇಗೆ ಅವರವರ ಕರ್ಮಕ್ಕನುಸಾರವಾಗಿ ಅವರವರಿಗೆ ಫಲವನ್ನು ಕೊಡತಕ್ಕಂಥದ್ದು, ಆ ಫಲದಾತ ಅಂತಕ್ಕಂಥದ್ದು, ಕ್ರಿಯೆ, ಕರ್ಮ, ಕಾರಣ ಅವೆಲ್ಲವೂ ಕೂಡ ಹೇಗೆ ಬಂತು? ಈ ಬ್ರಹ್ಮವು ಯದ್ಯಪಿ ಬೇರೆಯಾಗಿಲ್ಲದಿದ್ದರೂ ಕೂಡ ಯಾವುದಕ್ಕಿಂತ ಅನಾತ್ಪರುಗಳಿಗಿಂತ ಬೇರೆಯಾಗಿಲ್ಲ, ಹಾಗನ್ನೋದಕ್ಕಿಂತ ಅನಾತ್ಪರುಗಳೆಲ್ಲರೂ ಕೂಡ ಬ್ರಹ್ಮಕ್ಕಿಂತ ಬೇರೆಯಾಗಿಲ್ಲ. ಆದರೂ ಕೂಡ ಆ ಒಂದು ಬ್ರಹ್ಮವನ್ನು ತಿಳಿಸಿಕೊಡುವುದಕ್ಕೋಸ್ಕರ, ಏಕಮೇವಾದ್ವಿತೀಯವಾದ ಪರಬ್ರಹ್ಮವನ್ನು ತಿಳಿಸಿಕೊಡುವುದಕ್ಕೋಸ್ಕರ ಉಪಾಯದಿಂದ ಈ ಒಂದು ಕ್ರಮವನ್ನು ಹೇಳ್ತಾ ಇದ್ದಾರೆ. ಏನು? ಅವನು ಕಾಮಿಸಿದನು ಅಂತಕ್ಕಂಥದ್ದು. ಕಾಮಯಿತೃತ್ವ ಇದು. ಮತ್ತು ಇನ್ನೊಂದು ಅರ್ಥ ಏನು ಅಂತಂದರೆ, ಕಾಮಗಳು ಅಂತಕ್ಕಂಥದ್ದು ಆತ್ಮನಿಗಿಂತ ಬೇರೆಯಾಗಿ ಇಲ್ಲ. ಮತ್ತು ಏನಾಗಿವೆ? ಹೇಗೆ ಆತ್ಮನಾಗಿವೆ ಅಂತಂದರೆ, ಇದು ಸೃಷ್ಟಿಗಿಂತ ಮುಂಚೆ ಅಂದ್ರೇನು? ನಾಮರೂಪಗಳಾಗಿ ವ್ಯಾಕೃತವಾಗುವುದಕ್ಕಿಂತ ಮುಂಚೆ, ನಾಮರೂಪಗಳಾಗಿ ವಿಂಗಡಣೆಯಾಗುವುದಕ್ಕಿಂತ ಮುಂಚೆ ಏನಾಗಿತ್ತು? ಯಾವ ನಾಮರೂಪ ಇರಲಿಲ್ಲ. ನಾಮರೂಪ ಅಂದ್ರೇನು? ಕಾಮವಾಗಲಿ, ಕಾಮಯಿತೃವಾಗಲಿ, ಮತ್ತೆ ಈ ಕಾರಣ ಅಂತಾಗಲಿ, ಕಾರ್ಯ ಅಂತಾಗಲಿ ಯಾವುದೂ ಇರಲಿಲ್ಲ. ಎಲ್ಲ ಏನಾಗಿತ್ತು? ಸದೇವ ಸೌಮ್ಯೇದಮಗ್ರಾಸೀದೇಕಮೇವ ದ್ವಿತೀಯಂ, ಒಂದೇ ಆಗಿತ್ತು. ಹಾಗಾಗಿ ಏನಾಗಿದೆ? ಅದು ವ್ಯಾಕೃತವಾದ ಮೇಲೆ ಅವು ಬೇರೆ ಆದವು, ಈಚೆಗೆ ಬಂದವು, ನಾಮರೂಪಗಳಾಗಿ ವ್ಯಾಕರಣವಾಯಿತು. ಹೀಗೆ ವ್ಯಾಕೃತವಾದ ಮೇಲೆ ಅಲ್ಲಿ ಇದ್ದದ್ದೇ ಬ್ರಹ್ಮವೇ ನಾಮರೂಪವಾಗಿ ವ್ಯಾಕೃತವಾಗಿರುವುದು ಅಂತಂದ ಮೇಲೆ ಎಲ್ಲ ವ್ಯಾಕೃತವಾದ ವಸ್ತುಗಳೂ ಕೂಡ ಬ್ರಹ್ಮಕ್ಕಿಂತ ಬೇರೆಯಾಗಿ ಇರುವುದಕ್ಕೆ ಸಾಧ್ಯವೇ ಇಲ್ಲ. ಯಾಕೆ? ಎಲ್ಲವೂ ಕೂಡ ಆ ಬ್ರಹ್ಮದ ಅವ್ಯಾಕೃತವಾಗಿದ್ದ ಸ್ವರೂಪದಿಂದ, ಬ್ರಹ್ಮದಲ್ಲಿ ಅವ್ಯಾಕೃತವಾಗಿದ್ದ ಸ್ವರೂಪದಿಂದ ಏನಾಯಿತು? ವ್ಯಾಕೃತವಾಯಿತು ನಾಮರೂಪಗಳಾಗಿ. ಈ ನಾಮರೂಪಗಳಿಂದ ಅವ್ಯಾಕೃತವಾಗಿ ಅಲ್ಲಿತ್ತು, ಅದು ವ್ಯಾಕೃತವಾಯಿತು ಅಷ್ಟೇ. ಹಾಗಿದ್ದಾಗ ಬೇರೆ ಹೇಗಾಯ್ತದು? ಹಾಗಾಗಿ ಯಾವುದೂ ಕೂಡ ಆತ್ಮನಿಗಿಂತ ಭಿನ್ನವಾಗಿ ಇನ್ನೊಂದಿಲ್ಲ ಅಂದಮೇಲೆ ಪಡೆಯಲ್ಪಡತಕ್ಕಂಥದ್ದು ಎನ್ನುವ ಆತ್ಮನಿಗಿಂತ ಭಿನ್ನವಾದ ಇನ್ನೊಂದು ವಸ್ತು ಅಂತಕ್ಕಂಥದ್ದೇ ಇಲ್ಲ. ಯಾವಾಗ ವಸ್ತುವೇ ಇಲ್ಲವೋ, ಪಡೆಯಲ್ಪಡಬೇಕಾದ ವಸ್ತು, ಕಾಮಿಸಲ್ಪಡಬೇಕಾದ ವಸ್ತು, ಬಯಸಲ್ಪಡಬೇಕಾದ ವಸ್ತು ಅಂತಲೇ ಇಲ್ವೋ? ಯಾವುದನ್ನು ಕಾಮಿಸುವುದು? ಏನಿದೆ? ಯಾವುದನ್ನು ಬಯಸುವುದು? ಏನಿಲ್ಲ. ಹೀಗೆ ಈ ದೃಷ್ಟಿಯಲ್ಲಿ ಆಪ್ತಕಾಮ ಅಂತ ಹೇಳಿದ್ದಾರೆ ಅಂತ ಹೇಳಿ, ಮತ್ತು ಈ ಮುಂದಿನ ಒಂದು ಶ್ರುತಿಯಲ್ಲಿ ಇದು ಹೇಳ್ತಾ ಇದ್ದಾರೆ. ಇದು ವ್ಯಾಕರಣ ಹೇಗಾಯಿತು? ಈ ನಾಮರೂಪವಾಗಿ ವ್ಯಾಕೃತ ಪ್ರಪಂಚ ಇದೆಯಲ್ಲ, ಇದು ಹೇಗಾಯಿತು ಅಂತಕ್ಕಂಥದ್ದನ್ನು ಹೇಳ್ತಾ ಇದೆ. ಇಲ್ಲೂ ಕೂಡ ಏನು ಹೇಗಂದರೆ, ಏಕಮೇವಾದ್ವಿತೀಯ ಅಂತೀರಿ, ನಾಮರೂಪ ಅಂತೀರ, ಮತ್ತು ಅಜ್ಞಾನ ದೇಶ ಅಂತೀರ, ಇವೆಲ್ಲ ಅಯೋಮಯವಾಗಿದೆಯಲ್ಲ ಅಂತಂದರೆ, ಹೌದು, ಇದನ್ನು ಹೇಗೆ ಅರ್ಥ ಮಾಡಬೇಕು ಅಂತನ್ನೋದನ್ನು ಭಾಷ್ಯಕಾರರು ಬಹಳ ಬಹಳ ಸರಿಯಾಗಿ ಹೀಗೆ ಇದನ್ನು ಅರ್ಥ ಮಾಡಬೇಕು ಎಂಬುದಾಗಿ ತಿಳಿಸ್ಕೊಟ್ಟಿದ್ದಾರೆ. ಇದನ್ನು ಬಿಟ್ಟು ಬೇರೆ ಥರ ಅರ್ಥ ಮಾಡೋದು ಏನಾಗುತ್ತೆ? ಅದು ಹೊಂದೋದಿಲ್ಲ ಅದ್ವೈತಕ್ಕೆ ಅಷ್ಟೇ. ಹಾಗಾಗಿ ಇದನ್ನು ಹೇಗೆ ಅರ್ಥ ಮಾಡಬೇಕು ಅಂತ ಅನ್ನೋದನ್ನು ಮುಂದೆ ಭಾಷ್ಯ ಭಾಗದಲ್ಲಿ ಹೇಳ್ತಾರೆ. ಮಂತ್ರಕ್ಕೆ ಒಂದು ಪದವಿಭಾಗ, ಆ ಒಂದು ಅನ್ವಯ ಅರ್ಥ ನೋಡಿಬಿಡೋಣ. ಸರಳವಾಗಿದೆ. ಸಹ ಅಕಾಮಯತ. ಇಲ್ಲಿ ಸಹ ಅಕಾಮಯತ ಅಂದರೆ, ಸಹ ಅಂತಂದರೆ ಯಾರು? ಸಹ ಅಂತಂದರೆ ಆ ಆತ್ಮ ಅಂತಕ್ಕಂಥದ್ದು. ಹಿಂದೆ ಏನಿರ್ತಕ್ಕಂಥದ್ದು? ಬ್ರಹ್ಮ ಅಂತ ಹೇಳಿತ್ತು, ಇಲ್ಲಿ ಆತ್ಮ ಅಂತ ಹೇಳಿದ್ದಾರೆ. ಯಾಕೆ? ಹಿಂದೆ ಬ್ರಹ್ಮ ಅಂತ ಹೇಳಿಬಿಟ್ಟು, ಬ್ರಹ್ಮನಿಗೆ ಕಾಮಯಿತೃತ್ವ ಅವು ಇಲ್ಲ, ಎಲ್ಲ ಆಪ್ತ ಕಾಮ ಬ್ರಹ್ಮ ಅಂತೆಲ್ಲ ಹೇಳಿಬಿಟ್ಟು, ಇಲ್ಲಿ ಇದ್ದಕ್ಕಿದ್ದಂಗೆ ಆತ್ಮ ಅಂದ್ಬಿಟ್ರಲ್ಲ. ಅದು ನಪುಂಸಕಲಿಂಗ ಬ್ರಹ್ಮ, ಇದು ಪುಲ್ಲಿಂಗ ಆತ್ಮ. ಯಾಕೆ ಹೇಳಿದ್ರು ಅಂತಂದರೆ, ಒಂದು ಪ್ರಶ್ನೆ ಬರುತ್ತೆ. ಏನು ನೋಡಿ, ಇಲ್ಲಿ ಸೋಕಾಮಯತ ಅಂತ ಹೇಳಿದ್ದೀರಲ್ಲ, ಹೇಳ್ತಾರಲ್ಲ, ಯಾತಕ್ಕೆ
ಅಂತಂದರೆ ಮೊದಲನೆಯ ಕಾರಣ ಈ ತೈತ್ತಿರೀಯೋಪನಿಷತ್ ಇಲ್ಲಿಯೇ ಮೊಟ್ಟ ಮೊದಲಲ್ಲಿ ಏನು ಹೇಳಿದ್ದಾರೆ? ಎಲ್ಲದಕ್ಕೂ ಕಾರಣ ಅಂತ ಹೇಳಿ ಬ್ರಹ್ಮ ಅಂತ ಹೇಳಲಿಲ್ಲ, ಆತ್ಮ ಅಂತ ಹೇಳಿದ್ದಾರೆ. ಎಲ್ಲಿ? ತಸ್ಮಾದ್ವಾಯೇ ತಸ್ಮಾದಾತ್ಮನ ಆಕಾಶ ಸಂಭೂತಃ ಅಂತ ಹೇಳಿ ಆತ್ಮ ಎಂಬುದಾಗಿ ಪುಲ್ಲಿಂಗ ಶಬ್ದವನ್ನೇ ಬಳಸಿದ್ದಾರೆ. ಎಲ್ಲಿ? ಮೊಟ್ಟ ಪ್ರಾರಂಭದಲ್ಲಿ. ಸರಿ ನೋಡಿ, ಮೊಟ್ಟ ಮೊದಲು ಪುಲ್ಲಿಂಗ ಶಬ್ದವನ್ನು ಬಳಸಿರುವುದರಿಂದ ಮತ್ತೆ ಈ ಪಂಚಕೋಶ ವಿವೇಕದಲ್ಲಿ ಕೊನೆಯದು ಯಾವುದು? ಆನಂದಮಯ ಕೋಶ, ಆನಂದಮಯ ಆತ್ಮ. ಆನಂದಮಯ ಆತ್ಮ ಅಂತಕ್ಕಂಥದ್ದು ಯಾವ ಲಿಂಗ? ಪುಲ್ಲಿಂಗ. ಮೊಟ್ಟ ಮೊದಲು ಎಲ್ಲದಕ್ಕೂ ಕಾರಣವಾಗಿರ್ತಕ್ಕಂಥದ್ದು ಅಂಥೇಳಿ ಅದನ್ನು ಯಾವ ಲಿಂಗದಲ್ಲಿ ಹೇಳಿತ್ತು? ಪುಲ್ಲಿಂಗದಲ್ಲಿ ಹೇಳಿತ್ತು. ಹಾಗಾಗಿ ಏನಾಗಿದೆ? ಈ ಆನಂದಮಯ ಆತ್ಮ ಅಂತನ್ನುವುದೇ ಮುಖ್ಯ ಬ್ರಹ್ಮ. ಯಾಕೆ? ಅಲ್ಲೂ ಪುಲ್ಲಿಂಗದಿಂದ ಮಾಡಿದ್ದಾರೆ. ತಸ್ಮಾದ್ವಾಯೇ ತಸ್ಮಾದ್ ಆತ್ಮನ ಆಕಾಶ ಸಂಭೂತ ಆತ್ಮ ಅಂತ ಹೇಳಿದ್ದಾರೆ. ಇಲ್ಲೂ ಆನಂದಮಯ ಆತ್ಮ ಅಂತ ಹೇಳಿದ್ದಾರೆ. ಆನಂದಮಯ ಆತ್ಮನಿಗಿಂತ ಮುಂದೆ ಯಾವ ಆತ್ಮನೂ ಹೇಳಿಲ್ಲ. ಹಾಗಾಗಿ ಸ್ವಾಮಿ, ನಿಮ್ಮವರ ಸಿದ್ಧಾಂತ ತಪ್ಪು. ನೀವೇನು ಹೇಳಿದ್ರಿ? ಆನಂದಮಯನಿಗಿಂತಲೂ ಬೇರೆಯಾಗಿ, ಆನಂದಮಯನಿಗೂ ಆತ್ಮನಾಗಿ ಈ ಒಂದು ಬ್ರಹ್ಮ ಅಂತ ಹೇಳಿದ್ರಿ. ಆನಂದ ಅಂತ ಹೇಳಿದ್ರಿ. ಆನಂದಮಯ ಆಗಿ ಯಾವುದೂ ಇಲ್ಲ, ಆನಂದ ಅಂಥೇಳಿ ಅದನ್ನು ಬ್ರಹ್ಮ ಅಂತ ಹೇಳಿದ್ರಿ. ಹೇಗೆ ಸ್ವಾಮಿ ಆಗುತ್ತೆ? ಈಗ ಅಲ್ಲೂ ಪುಲ್ಲಿಂಗದಲ್ಲಿ ಪ್ರಕರಣ ಮಾಡಿದ್ರು, ಮತ್ತು ಕೊನೆಯಲ್ಲಿ ಕಡೆಯದಾಗಿ ತೀರ್ಮಾನ ಮಾಡುವಾಗ ಆನಂದಮಯ ಆತ್ಮ ಅಂತ ಹೇಳಿ ಅದನ್ನು ಪುಲ್ಲಿಂಗದಲ್ಲಿ ಹೇಳಿದರು. ಸರಿಯಾಗಿದೆಯಲ್ಲ? ಅಲ್ಲಿ ಆನಂದಮಯ ಆತ್ಮನಿಗಿಂತ ಭಿನ್ನವಾಗಿ ಇನ್ನೊಂದು ಆತ್ಮ ಅಂತ ಇಲ್ಲ, ಅವನೇ ಕಾರಣ, ಅವನೇ ಮುಖ್ಯಾತ್ಮ ಅಂತ ಆಗೋಯ್ತಲ್ಲ ಅಂತ ಒಂದು ಪ್ರಶ್ನೆ ಬರುತ್ತೆ. ಅದಕ್ಕೋಸ್ಕರ ಇದು ಮುಂದೆ ಹೇಳ್ತಾರೆ. ಇದು ಒಂದು ಈ ಅನ್ವಯ ಅರ್ಥ ನೋಡ್ಕೊಂಬೇಡ. ಸಹ ಇದು ಯಾಕೆ ಸಹ ಅಂತ ಅನ್ನೋದು? ಸಹ ಅಂದರೆ ಆತ್ಮ. ಅಕಾಮಯತ ಅಂದ್ರೇನು? ಅವನು ಕಾಮಿಸಿದನು. ಹೇಗೆ? ಸಂಕಲ್ಪಪೂರ್ವಕವಾಗಿ ಕಾಮಿಸಿದನು. ಅಕಾಮಯತ, ಏನಂತ ಕಾಮಿಸ್ತಾ? ಅಹಂ ಬಹು ಬಹುಸ್ಯಾಂ, ನಾನು ಬಹಳವಾಗಿ ಆಗುವೆನು. ಬಹುಸ್ಯಾಂ, ಬಹಳವಾಗಿ ಆಗುವೆನು ಅಂದ್ರೇನು? ಮಲ್ಟಿಪಲ್ ಅಂತ ಹೇಳ್ತಾರಲ್ಲ, ಹಾಗೆ ಬಹಳವಾಗಿ ಆಗುವೆ. ಮತ್ತೆ ಪ್ರಜಾಯೇತಿ, ಜಾಯ ಅಂದರೆ ಹುಟ್ಟುದು. ಪ್ರಜಾಯೇ, ಹುಟ್ಟುವೆನು. ನಾನು ಬಹುವಾಗಿ ಆಗುವೆನು ಮತ್ತೆ ಹುಟ್ಟುವೆನು ಎಂಬುದಾಗಿ ಅವನು ಕಾಮಿಸಿದನು ಅಂತ ಹೇಳಿಬಿಟ್ಟು ಅದು ಆಗಬೇಕಲ್ಲ. ಅದಕ್ಕೋಸ್ಕರ ಏನು ಮಾಡ್ದ ಅವನು? ಸತಪೋತಪ್ಯತ, ಅವನು ತಪಸ್ಸನ್ನು ಮಾಡಿದನು, ತಪಸ್ಸನ್ನು ತಪಿಸಿದನು. ಅಂದರೆ ಮಾಡೋದು, ಅದು ತಪಸ್ಸನ್ನು ತಪಿಸಿದನು ಅಂತಕ್ಕಂಥದ್ದು ಆ ಒಂದು ಟೆಕ್ನಿಕಲ್ ಫಾರ್ಮ್ ಆಫ್ ಯೂಸೇಜ್. ತಪಸ್ಸನ್ನು ಮಾಡ್ದ. ಏನು ತಪಸ್ಸು ಮಾಡ್ದ? ಪ್ರಜಾಯ ಹೇಗೆ? ಇದು ಹುಟ್ಟುದಾನ ಹೇಗೆ? ಹುಟ್ಟೋದು ಇಲ್ಲ ಅಂತ ನೀವೇ ಹೇಳಿದ್ರಿ, ಹೇಗೆ? ಮತ್ತು ಬಹುಶ್ಯಾಮ್ ಅಂತ ಹೇಳಿದ್ರೆ ಅದ್ವೈತ ಏನಾಯಿತು? ಇಂಥದೆಲ್ಲ ಪ್ರಶ್ನೆ ಬರುತ್ತಲ್ಲ, ಇದಕ್ಕೆಲ್ಲ ಸಮರ್ಪಕವಾಗಿ ಉತ್ತರವನ್ನು ಕೊಟ್ಟಿದ್ದಾರೆ ಆಚಾರ್ಯರು. ಈಗ ಈ ಒಂದು ಮಂತ್ರಕ್ಕೆ ಅರ್ಥವಾಯ್ತಲ್ಲ, ಈ ಭಾಷ್ಯಭಾಗ ನೋಡೋಣ. 104ರ ಭಾಷ್ಯಭಾಗ. ಸೋಕಾಮಯತ ಸಹ ಅಕಾಮಯತ, ಅವನು ಕಾಮಿಸಿದನು. ಅದಕ್ಕೆ ಹೇಳ್ತಾರೆ ನೋಡಿ, ಸಹ ಅಂದ್ರೇನು? ಸೋಕಾಮಯತ ಅಂದ್ರೆ ಸಹ ಅಂತಿದೆಯಲ್ಲ, ಸಹ ಅಂದರೆ ಆತ್ಮ, ಅಂದರೆ ಆತ್ಮ. ಓ, ಆತ್ಮ ಅಂದರೆ ಯಾರು? ಆನಂದಮಯ ಆತ್ಮನ. ಯಾಕೆ ಹಿಂದೆ ಆನಂದಮಯ ಆತ್ಮ ಹೇಳಿದ್ದಲ್ಲ, ಅವನನ್ನೇ ಏನಾಗಿ? ಪರಮಾರ್ಥವಾಗಿ. ಆನಂದಕ್ಕಿಂತ ಮುಂದೆ ಯಾವುದೂ ಹೇಳಲಿಲ್ಲ. ಆನಂದಮಯ ಆತ್ಮನ ಇಲ್ಲ, ಆನಂದಮಯ ಆತ್ಮನಲ್ಲ. ಹೇಗೆ ಗೊತ್ತಾಗುತ್ತೆ ಆನಂದಮಯ ಆತ್ಮ ಅಲ್ಲ ಅಂತಕ್ಕಂಥದ್ದು? ಪುಲ್ಲಿಂಗದಲ್ಲಿ ಇದೆಯಲ್ಲ ಇಲ್ಲಿ. ಅಂದರೆ ಮುಂದೆ ಹೇಳ್ತಾರೆ, ಯಸ್ಮಾತ್ ಆಕಾಶ ಸಂಭೂತಃ, ಅಂದರೆ ಯಾವ ಒಂದು ಕಾರಣದಿಂದ, ಯಾವುದರಿಂದ ಆಕಾಶವು ಹುಟ್ಟಿತೋ ಆ ಆತ್ಮ ಅಂತ ಹೇಳಿದ್ರು. ಈಗ ಆ ಆತ್ಮನ ಹೇಳಿದ್ರು ಮೊಟ್ಟ ಮೊದಲು ತಸ್ಮಾದ್ವಾಯ ತಸ್ಮಾದ್ ಆತ್ಮನ ಆಕಾಶ ಸಂಭೂತಃ ಅಂತ ಹೇಳಿ ಅಲ್ಲಿ ಹೇಳಿದ್ರು ಆತ್ಮ ಅಂತ. ಎಲ್ಲಿ ಹೇಳಲಿಲ್ಲ? ಈ ಆನಂದಮಯಾತ್ಮನಿಗೆ ಸಂಬಂಧಪಟ್ಟಿಲ್ಲ. ಆನಂದಮಯಾತ್ಮನಿಂದ ಆಕಾಶ ಹುಟ್ಟಿಲ್ಲ. ಯಾಕೆ?
ಅವನೊಬ್ಬ ಪರಿಚ್ಛಿನ್ನ ತತ್ವ, ಅವನಿಗೂ ಅವಯವ ಇದೆ, ಅವನು ವಿಕಾರಿ. ಹಾಗಾಗಿ ಏನಾಗಿದೆ, ಅವನಿಂದ ವಿಕಾರವಾದ ಯಾವ ಕಾರ್ಯಜಾತವೂ ಕೂಡ ಹುಟ್ಟುವುದಕ್ಕೆ ಸಾಧ್ಯವಿಲ್ಲ. ಅವನೇ ಕಾರ್ಯ, ಇನ್ನು ಕಾರಣ ಆಗೋದು ಹೇಗೆ? ಅವನು ಆನಂದಮಯನೇ ಕಾರ್ಯ, ಕಾರಣ ಹೇಗಾಗುತ್ತೆ? ಆಗೋದಿಲ್ಲ. ಹಾಗಾಗಿ ತಸ್ಮಾದ್ವಾಯ ತಸ್ಮಾದಾತ್ಮನಂತೆ ಆ ಆತ್ಮನ ಆಕಾಶವು ಯಾವುದರಿಂದ ಹುಟ್ಟಿತೋ ಅದನ್ನು ಆತ್ಮ ಅಂದ್ರೇನು? ಮುಖ್ಯಾತ್ಮ. ಅದ್ಯಾವುದದು? ಅದು ಬ್ರಹ್ಮ. ಹಾಗಾಗಿ ಇಲ್ಲಿ ಆತ್ಮ ಅಂತಂದರೆ ಬ್ರಹ್ಮ ಅಷ್ಟೇ, ನಪುಂಸಕಲಿಂಗ ಶಬ್ದ. ಮತ್ತು ಏನಲ್ಲ, ಆನಂದಮಯ ಆತ್ಮನಲ್ಲ ಅಂತ ಸ್ಪಷ್ಟವಾಗಿ ಹೇಳಿದ್ದಾರೆ. ಅವನು ಅವನು ಆ ಆಕಾಶ ಹುಟ್ಟುತ್ತಲ್ಲ, ಒಟ್ಟು ಯಾರಿಂದ ಹುಟ್ಟಿತೋ ಅವನು ಅಕಾಮಯತ ಕಾಮಿತವಾನ್, ಕಾಮಿಸಿದನು. ಕಥಂ, ಹೇಗೆ ಕಾಮಿಸಿದವನು? ಏನಂತ ಕಾಮಿಸಿದ ಅಂತಂದರೆ ಬಹುಸ್ಯಾಮ್. ಬಹು ಅಂದರೆ ಬಹಳವಾಗಿ, ಸ್ಯಾಮ್ ಆಗುವ, ಅದಕ್ಕೆ ಅರ್ಥ ಆಚಾರ್ಯ ಬರೆದಿದ್ದಾರೆ. ಬಹು ಅಂತಂದರೆ ಪ್ರಭೂತಂ, ಬಹಳವಾಗಿ. ಬಹಳವಾಗಿ ಅಂದ್ರೇನು? ಬಹಳವಾಗಿ ಅಂತಂದರೆ ಒಂದು ಸ್ವಲ್ಪ ಅರ್ಥ ಬಂದ್ಬಿಡುತ್ತೆ. ಬಹು ಅಂತಂದರೆ ಇಲ್ಲಿ ಹಾಗಲ್ಲ, ಪ್ರಭೂತಂ. ಪ್ರಭೂತಂ ಅಂತಂದರೆ ಅದಕ್ಕೆ ಇಷ್ಟು ಅಂತ ಹೇಳೋ ಹಾಗೆ ಇಲ್ಲ, ಬಹಳ ಬಹಳ ಬಹಳ, ಎಷ್ಟೋ ಬಹಳಗಳು. ಹಾಗೆ ಬಹಳವಾಗಿ ಆಗುವೆನು. ಸ್ಯಾಮ್ ಇದು ಯಾವುದು? ಉತ್ತಮ ಪುರುಷ, ಏಕವಚನ ರೂಪ. ನಾನು ಆಗುವೆನು ಅಂತ ಅರ್ಥ. ಮತ್ತೆ ಬಹು ಪ್ರಭೂತಂ ಸ್ಯಾಮ್. ಸ್ಯಾಮ್ ಅಂದ್ರೇನು? ಭವೇಯಂ, ಆಗುವೆನು ಅಂತ. ನಾನು ಬಹು ಅಂದರೆ ಬಹುವಾಗಿ, ಅನೇಕ ವಿಧವಾಗಿ, ಬಹುವಾಗಿ ಆಗುವೆನು ಅಂತ ಹೇಳಿ. ಭವೇಯಂ ಅಂದರೆ ನಾನು ಆಗಬೇಕು ಅಂತ. ಆಗುವೆನು ಅಂತಿದೆ, ಭವೇಯಂ ಅಂತಕ್ಕಂಥಾಗಿ ಇದು ಒಂದು. ಅದು ಕೂಡ ಮಧ್ಯಮ ಪುರುಷ, ಕ್ಷಮಿಸಬೇಕು, ಉತ್ತಮ ಪುರುಷ, ಏಕವಚನದ ರೂಪ ಭವೇಯಂ ಅಂತಕ್ಕಂಥ. ಹೀಗೆ ಕಾಮಿಸಿದವನು ಬಹುವಾಗಿ ಆಗಬೇಕು, ಮತ್ತು ಈ ಒಂದು ಹುಟ್ಟುವೆನು ಅಂತಕ್ಕಂಥ. ಬಹುವಾಗುವೆನು ಮತ್ತು ಹುಟ್ಟುವೆನು ಅಂತಂದ. ಏನಿದ್ರ ಅರ್ಥ ಅಂತಂದರೆ ಮುಂದೆ ಹೇಳ್ತಾರೆ ನೋಡಿ. ಕಥಂ ಏಕಸ್ಯ ಅರ್ಥಾಂತರ ಅನನುಪ್ರವೇಶೆ ಬಹುತ್ವಂ ಸ್ಯಾತಿತಿ. ಅಲ್ಲ ಸ್ವಾಮಿ, ಬಹುತ್ವಂ, ನಾನು ಬಹುವಾಗುವೆನು ಅಂತಂದ. ಬಹುವಾಗುವೆನು ಅಂದರೆ ಏನು? ಇವಾಗ ಇಷ್ಟು ಪ್ರಮಾಣ ಇತ್ತು, ಇವಾಗ ಒಂದಿತ್ತು, ನಾನು ಅನೇಕವಾಗಿ ಆಗುವೆನು ಅಂದರೆ ಏನಾಯಿತು? ಅನೇಕವಾಗಿ ಆಗುವೆನು ಅಂದರೆ ಯಾವುದಾದರೂ ಒಂದು ಅದಕ್ಕಿಂತ ಭಿನ್ನವಾದ ಇನ್ನೊಂದು ಪದಾರ್ಥ, ಅದೇ ಜಾತಿ ಆಗಬಹುದು ಅಥವಾ ಬೇರೆ ಜಾತಿ ಆಗಬಹುದು, ಸೇರಿಕೊಂಡಾಗ ಒಟ್ಟಲ್ಲಿ ಸೇರಬೇಕಷ್ಟೆ. ಅದಕ್ಕಿಂತ ಬೇರೆಯಾಗಿರ್ತಕ್ಕಂತಹ ಸಜಾತೀಯವಾಗಿರ್ಬೋದು, ವಿಜಾತೀಯವಾಗಿರ್ಬೋದು, ಸೇರ್ಕೋಬೇಕು. ಯಾವುದೋ ಒಂದು ಹೊತ್ತು ಸೇರಿದಾಗ ಅದು ಅದರ ಕ್ವಾಂಟಿಟಿ ಇರತಕ್ಕಂಥ ಜಾಸ್ತಿ ಆಗುತ್ತೆ, ಅದು ಬಹಳವಾಗಿ ಆಗುತ್ತೆ. ಹೌದು ತಾನೆ? ಇಲ್ಲದೆ ಇದ್ರೆ ಹೇಗಾಗುತ್ತೆ? ನೀವು ಹೇಳ್ತೀರಾ ಯಾವುದು ಕೂಡ ಬ್ರಹ್ಮಕ್ಕಿಂತ ಬೇರೆಯಾಗಿ ಯಾವುದೂ ಇಲ್ಲ ಅಂತ ಹೇಳ್ತೀರಾ. ಇದು ಬೇರೆ ಏನೂ ಇಲ್ಲ, ಬಹುವಾಗುವಂತ ಹೇಗೆ ಸ್ವಾಮಿ? ಏನೋ ಸೇರಿಕೊಂಡ್ರೆ ತಾನೇ ಬಹುವಾಗ್ತಕ್ಕಂಥದ್ದು. ನಮ್ಮ ಮನೆ ಮೇಲೆ 1 ಲೀಟ್ರ್ ಹಾಲಿತ್ತು, ಎಲ್ಲೋ ಹೋದೆ, ಬಂದು ನೋಡಿದೆ, ಏನಾಗಿತ್ತು? ನೋಡ್ತೀನಿ 1.5 ಲೀಟ್ರ್ ಆಗ್ಬಿಟ್ಟಿದೆ. ಬಹುವಾಯಿತು. ಹೇಗಾಯಿತು ಅಂದರೆ, ಇಲ್ಲ, ಅದಕ್ಕೆ 1/2 ಲೀಟ್ರ್ ಹಾಲನ್ನೇ ಯಾರೋ ಸೇರಿಸಿರ್ಬೇಕು, ಅಥವಾ 1/2 ಲೀಟ್ರ್ ನೀರನ್ನಾರು ಸೇರಿಸಿರ್ಬೋದು. ಏನಾದ್ರು ಇರಲಿ, ಒಟ್ಟಲ್ಲಿ ಏನೋ ಒಂದು ಪದಾರ್ಥ ಭಿನ್ನವಾಗಿರ್ತಕ್ಕಂಥ ಸೇರಬೇಕು. ಇಲ್ಲಿ ಭಿನ್ನವಾಗಿರ್ತಕ್ಕಂಥ ಪದಾರ್ಥನೇ ಇಲ್ಲ ಅಂತೀರಾ, ಹೇಗೆ ಸ್ವಾಮಿ ಬಹುವಾಗುತ್ತೆ? ನೋಡಿ, ಇವೆಲ್ಲ ಈ ಹೇಗೆ ಸೈಂಟಿಫಿಕ್ ಆಗಿ ಅವನು ಕೇಳ್ತಾ ಇದ್ದಾನೆ. ಸುಮ್ಮನೆ ಆಗೋಯ್ತು ಅಂದ್ಬಿಟ್ರೆ ಆಗಲ್ಲ ಸ್ವಾಮಿ. ಆಗಬೇಕಾದ್ರೆ ಅದಕ್ಕೊಂದು ಮೆಥಡ್ ಇದೆ, ಒಂದು ನಿಯಮ ಇದೆ. ಏನಾದರೂ ಒಂದು ಸೇರಿದ್ರೆ ಆಗ್ತಕ್ಕಂಥ. ಇಲ್ಲೇನು ಸೇರಿದೆ, ಹೇಗಾಗುತ್ತೆ ಅಂದರೆ ಅದಕ್ಕೆ ಇಲ್ಲಪ್ಪ ಆಗುತ್ತೆ, ಹೇಳ್ತೇವೆ, ಉಚ್ಯತೆ ಅಂಥೇಳಿ. ಪ್ರಜಾಯೇಯ ಉತ್ಪದ್ಯೇಯ ಅಂದ್ರೇನು? ನೀನು ಹೇಳಿದೆಯಲ್ಲಪ್ಪ, ಬೇರೆಯ ಪದಾರ್ಥಗಳು ಯಾವುದಾದರೂ ಒಂದು ಸೇರಿಕೊಳ್ಬೇಕು ಅಂತಕ್ಕಂಥ. ಈ ಬೇರೆಯ ಪದಾರ್ಥ ಯಾವುದು ಇಲ್ಲ ಅಂತಲೂ ಹೇಳಿದೆ ನೀನು, ಹೌದು ತಾನೆ? ಹೌದು, ಬೇರೆಯ ಪದಾರ್ಥ ಆತ್ಮನಿಗಿಂತ ಭಿನ್ನವಾಗಿ ಇಲ್ಲ. ಆದರೂ ಕೂಡ
ಆತ್ಮನೇ ಏನಾದ, ನಾನು ಹುಟ್ಟುವೆನು ಅಂತ ತೀರ್ಮಾನ ಮಾಡಿಬಿಟ್ಟ. ನೋಡಿ, ಬೇರೆ ಪದಾರ್ಥ ಇಲ್ಲ, ಹುಟ್ಟುವವನೂ ಅವನೇ, ಮತ್ತೆ ಬಹುವಾಗುವವನು ಅವನೇ. ಬಹುವಾಗಬೇಕಾದ್ರೆ ಇನ್ನೊಂದು ಪದಾರ್ಥ ಬೇಕು. ಇನ್ನೊಂದು ಪದಾರ್ಥ ಎಲ್ಲಿಂದ ಬಂತು? ಎಲ್ಲಿಂದ ಬರಲ್ಲ, ಅವನೇ ಹುಟ್ಟುವೆನು ಅಂತ ಸಂಕಲ್ಪ ಮಾಡಿಕೊಂಡ. ಹೀಗಾಗಿ ಅದು ಹೊಂದುತ್ತೆ, ಅವನೇ, ಬೇರೆ ಏನೂ ಇಲ್ಲ. ಬೇರೆ ಹೇಗೆ ಅರ್ಥ ಮಾಡಬಾರ್ದು ನಾವು ಅಂತಂದರೆ, ನಹಿ ಪುತ್ರೋತ್ಪತ್ತೇರಿವ ಅರ್ಥಾಂತರ ವಿಷಯಂ ಬಹುಭವನಂ. ಇದಕ್ಕೆ ನಾನು ಹೇಳಿದೆ, ಬಹುಭವನ ಶ್ರುತಿ ಅಂತ ಇದಕ್ಕೆ ಹೆಸರು. ಈ ಒಂದು ಭಾಗಕ್ಕೆ ಬಹುಭವನ ಶ್ರುತಿ ಅಂತಂತ. ಈ ಬಹುಭವನ ಅಂದರೆ ಏನು? ಅನೇಕವಾಗಿ ಆಗುವುದು ಅಂತ ಅರ್ಥ. ಭವನ ಅಂದರೆ ಆಗುವುದು ಅಂತಂತ. ಏನು ಅಂದರೆ ನೋಡಿ, ಹೇಗೆ ಒಬ್ಬ ತಂದೆ ಇದ್ದಾನೆ, ಅವನೇನು ಮಾಡ್ತಾನೆ, ಅವನಿಗೆ ಒಂದು 4 ಜನ ಮಕ್ಕಳಾದರು. ಆವಾಗ ಏನಾಯಿತು, ಅವನು ಬಹುವಾಯಿತು, ಅವನ ಸಂಸಾರ ಬಹುವಾಯಿತು. ಅವನು ಒಬ್ಬನೇ ಇದ್ದ, ಅಥವಾ ಇಬ್ಬರಿದ್ರು, ಗಂಡ ಹೆಂಡತಿ ಇಬ್ಬರಿದ್ರು, 4 ಜನ ಆಯಿತು, 6 ಜನ ಆಯಿತು, 4 ಜನ ಮಕ್ಕಳು ತರೆದು. ಹೀಗೆ ಅರ್ಥವಲ್ಲ. ಇದೇನಾಯಿತು, ಆ ಬೇರೆ ಬಹುವಾಯ್ತಲ್ಲ, ಬಹುವಾದ್ರಲ್ಲ ಮಕ್ಕಳು, 4 ಜನ ಆದ್ರಲ್ಲ, ಅವ್ರು ಏನಾಗಿದೆ, ಅವರು ಈ ತಂದೆಗಿಂತ ಬೇರೆಯೇ ಆಗಿದ್ದಾರೆ. ಯಾವತ್ತೂ ಕೂಡ ತಂದೆ ಆಗುವುದಕ್ಕೆ ಸಾಧ್ಯ ಇಲ್ಲ. ಅವರು ತಂದೆಗಿಂತ ಬೇರೆಯೇ, ಅವರು ಎಲ್ಲದರಲ್ಲೂ ಬೇರೆ, ಸ್ವಭಾವ ಬೇರೆ, ಪ್ರತಿಯೊಂದರಲ್ಲೂ ಬೇರೆ. ಹಾಗೆ ಅರ್ಥವಲ್ಲ ಬಹುಭವನ ಅಂದರೆ. ಇಲ್ಲಿ ಏನು, ಮತ್ತೆ ಹೇಗೆ ಅರ್ಥ ಮಾಡಬೇಕು ಅಂದರೆ, ಹೀಗೆ ಅರ್ಥ ಮಾಡಬೇಕು. ಹೇಗೆ ನೋಡಿ, ಇದು ಬಹಳ ಒಳ್ಳೆ ನಾವು ತಿಳ್ಕೊಳ್ಬೇಕಾ, ಇಲ್ಲಿ ಪೂರ್ತಿ ಈ ಪ್ರಕರಣದಲ್ಲಿ ತಿಳ್ಕೊಳ್ಬೇಕಾದ ಅಂಶ ಇದು. ಮತ್ತು ಹೇಗೆ ಬಹಳವಾಗಿಬಿಟ್ಟ ಅವನು ಅಂತಂದರೆ, ಆತ್ಮಸ್ಥ ಅನಭಿವ್ಯಕ್ತ ನಾಮರೂಪ ಅಭಿವ್ಯಕ್ತ್ಯ. ಆತ್ಮಸ್ಥ ಅಂದ್ರೇನು? ತನ್ನಲ್ಲೇ ಇದ್ದುಕೊಂಡಿದ್ದ ಆತ್ಮ. ಮೊದಲು ಏನಾಗಿದ್ದ? ಏಕಮೇವಾದ್ವಿತೀಯನಾಗಿದ್ದ, ಸತ್ಸ್ವರೂಪನಾಗಿದ್ದ, ಸದೈವ ಸೌಮ್ಯದಮಗ್ರ ಆಸೀತ್ ಅಂತ ಹೇಳಿದ್ದಲ್ಲ, ಹಾಗಿದ್ದ ಆತ್ಮ. ಇದರಲ್ಲಿ ಏನಾಗಿತ್ತು, ಈ ನಾಮರೂಪಗಳೆಲ್ಲವೂ ಕೂಡ ಇವನಲ್ಲಿ ಒಂದಾಗಿ ಬಿಟ್ಟಿದ್ದವು, ಬೇರೆ ಯಾವುದೂ ಇರಲಿಲ್ಲ, ಇವನೇ ನಾಮ ವ್ಯಾಕೃತವಾಗಿತ್ತು, ತಿರ್ಗ ಒಂದಾಗಿಬಿಟ್ಟಿದ್ವು. ಹೀಗೆ ಆತ್ಮಸ್ಥ ತನ್ನಲ್ಲೇ ಇದ್ದ, ಆದರೆ ಅನಭಿವ್ಯಕ್ತ ಅಂದರೆ ಇನ್ನೂ ಕೂಡ ವ್ಯಾಕರಣವಾಗಿಲ್ಲದ, ತನ್ನಲ್ಲೇ ಇದೆ, ಇನ್ನೂ ವ್ಯಾಕೃತವಾಗಿಲ್ಲ ಅದು. ಅಂತಹ ಯಾವುದದು ಅಂದರೆ ನಾಮರೂಪ ಅಭಿವ್ಯಕ್ತ. ನಾಮರೂಪ ಈ ಪ್ರಪಂಚ ನಾಮರೂಪ ತಾನೆ. ನಾಮರೂಪಗಳು ತನ್ನಲ್ಲೇ ಇದ್ದವು, ಆದರೆ ತೋರಿಕೊಂಡಿರಲಿಲ್ಲ. ಈಗ ನಾನು ಬಹುವಾಗುವೆನು ಅಂತ ಏನರ್ಥ? ಆ ತೋರಿಕೊಳ್ಳದೆ ಅವನೇ ಆಗಿದ್ದ ನಾಮರೂಪಗಳು ಏನು, ಅಭಿವ್ಯಕ್ತ್ಯ ಅಂದೇನು, ಮುಂದೆ ತೋರ್ಕೊಂತು, ಹೀಗೆ ಬಹುವಾಗುವೆನು ಅಂತಕ್ಕಂಥದ್ದಷ್ಟೆ. ಹೀಗೆ ಬಹುವಾಗುವೆನು ಅಂತ. ಹೇಗಲ್ಲ, ತಂದೆ ಇದ್ದ, ಅವನ ಮಕ್ಕಳು ಬಂದು ಸೇರಿಕೊಂಡ್ರು, ಆ ಥರ ಅಲ್ಲ. ಅವರವನ ಮಕ್ಕಳು ಬೇರೆ, ಅವನಿಗೆ ಇಲ್ಲಿ ಹಾಗಿಲ್ಲ, ಬೇರೆ ಅಲ್ಲ. ನಾಮರೂಪಗಳೆಲ್ಲವೂ ಕೂಡ ಅವನೇ. ವ್ಯಾಕರಣವಾಗಿಲ್ಲ, ವ್ಯಾಕೃತವಾಯ್ತು ಇವಾಗಷ್ಟೇ. ಅರ್ಥಗೊಂಡು ಯದಾ ಆತ್ಮಸ್ಥೆ ಅನಭಿವ್ಯಕ್ತೆ ನಾಮರೂಪೇ ವ್ಯಾಕ್ರಿಯೇತೆ. ಯಾವಾಗ ಆತ್ಮಸ್ಥೆ ಆತ್ಮನಲ್ಲಿಯೇ ಇದ್ದ, ಆತ್ಮನಲ್ಲಿಯೇ ಇತ್ತವೆಲ್ಲ. ಯಾವುದು ಅವೆಲ್ಲ ಅಂದರೆ ದ್ವಿವಚನ ಮಾತ್ರ. ನಾಮರೂಪಗಳೆರಡೂ ಕೂಡ, ನಾಮರೂಪ ಎರಡೂ ಕೂಡ ಆತ್ಮಸ್ಥೆ ಅಂದರೆ ಆತ್ಮನಿಸ್ಥಿತೆ ಅಂತ. ಆತ್ಮನಲ್ಲೇ ಇದ್ದುಕೊಂಡು ಏನಾಗಿತ್ತು, ಅನಭಿವ್ಯಕ್ತೆ, ವ್ಯಕ್ತವಾಗಿರಲಿಲ್ಲ, ಅದು ಅವ್ಯಾಕೃತ ಸ್ಥಿತಿಯಲ್ಲಿ ಇತ್ತು. ಆವಾಗ ಏನಾಯಿತು, ವ್ಯಾಕ್ರಿಯೇತೆ ಯದಾ. ಯಾವಾಗ ಅದು ವ್ಯಾಕರಣವಾಯಿತು, ವ್ಯಾಕೃತವಾಗಿ ಆಯಿತು, ಆಗ ಏನಾಯಿತು, ಆ ವ್ಯಾಕೃತವಾದ ಎಲ್ಲ ನಾಮರೂಪಗಳು ಕೂಡ ಅವುಗಳ ಸ್ವರೂಪ ಏನು, ತದಾ ಆತ್ಮಸ್ವರೂಪ ಅಪರಿತ್ಯಾಗೇನೈವ. ಅಂದರೆ ತನ್ನ ಸ್ವರೂಪ, ಆತ್ಮಸ್ವರೂಪ ಇತ್ತಲ್ಲ, ಅದನ್ನು ಅಪರಿತ್ಯಾಗಿ, ಅದನ್ನು ಬಿಟ್ಟು ಕೊಡದೆ, ಅದಕ್ಕಿಂತ ಬೇರೆಯಾಗಿರದೆ,
ಅಪರಿತ್ಯಾಗೇನೈವ ಬ್ರಹ್ಮಣ ಬ್ರಹ್ಮ, ಆ ಬ್ರಹ್ಮಕ್ಕೆ ಬ್ರಹ್ಮ ಆತ್ಮ ಬ್ರಹ್ಮ ಅದು ಬಿಟ್ಟು ಕೊಡದೆ ಅಪ್ರವಿಭಕ್ತ ದೇಶ ಕಾಲೇ ಅಂದ್ರೇನು, ತನಗಿಂತ ಭಿನ್ನವಾಗಿ ವಿಂಗಡವಾಗದ ದೇಶಕಾಲದಲ್ಲಿ ಆಗಲಿ ಸರ್ವ ಅವಸ್ಥಾಸು ಅಂದರೆ ಎಲ್ಲ ಅವಸ್ಥೆಗಳಲ್ಲಿ ಏನಾಗಿದೆ ಅವೆಲ್ಲವೂ ಕೂಡ ಆತ್ಮಸ್ವರೂಪ ಅಪರಿತ್ಯಾಗೇನೈವ ವ್ಯಾಕ್ರಿಯತೆ, ತನ್ನ ಸ್ವರೂಪ ಆತ್ಮಸ್ವರೂಪವನ್ನು ಬಿಡದೆ ವ್ಯಾಕರಣವಾಗಿದೆ ಅಷ್ಟೆ. ಅಂದ್ರೇನು, ನಾಮರೂಪಗಳ ವ್ಯಾಕೃತವಾದ ಮೇಲೂ ಕೂಡ ಅದು ಆತ್ಮಸ್ವರೂಪವೇ ಆಗಿದೆ, ತನ್ನ ಸ್ವರೂಪವನ್ನು ಬಿಟ್ಟಿಲ್ಲ. ಅದು ಯಾಕೆ ಬಿಟ್ಟಿದ್ರೆ, ಬೇರೆ ಇದ್ರೆ ತಾನೇ ಬಿಟ್ಟಿರೋದಕ್ಕೆ. ಅವ್ರು ಏನು ಇಷ್ಟೇ ಆಗಿದ್ದು, ಅವಳು ವ್ಯಾಕೃತವಾಗಿರಲಿಲ್ಲ, ವ್ಯಾಕೃತವಾಯಿತು ಈಗಷ್ಟೇ. ಅವೇ ಒಂದು ಮಾತ್ರಕ್ಕೆ ಸ್ವರೂಪ ಹೇಗಾಯಿತು, ಏನಿರಲಿಲ್ಲ. ಎಲ್ಲೋ ಇತ್ತು, ಮನೆಯಿಂದ ಬಂದ, ಹೊರಗಿಂದ ಬಂದ, ಕಾಫಿ ಮಾಡ್ಕೊಳ್ಳೋದು ನೋಡ್ದ, ಹಾಲಿರಲಿಲ್ಲ. ಹಾಲಿರಲಿಲ್ಲ ಅಂತ ಹೋದ, ಏನೋ ಮಾಡ್ದ, ಯೋಚನೆ ಮಾಡ್ತಾ ಇದ್ದ. ಅಷ್ಟೊತ್ತಿಗೆ ಯಾರೋ ಬಂದರು, ನೋಡಪ್ಪ ಇಲ್ಲೇ ಇದೆ ಹಾಲು ಅಂತ ಎಲ್ಲೋ ಬೀರೊಳಗೆ ಫ್ರಿಜ್ ಒಳಗೆ ಇಟ್ಟಿದ್ದು ತಂದು ಕೊಟ್ಟರು. ತಂದು ಕೊಟ್ಟರೆ ಏನಾಯಿತು, ಅದೆರಡು ಬೇರೆ ಬೇರೆನಾ? ತಂದು ಕೊಟ್ಟಿದ್ದು ಇದ್ದಿದ್ದು ಎಲ್ಲವೇ ಏನಿಲ್ಲ, ಅದು ಇದ್ದದ್ದೇನೆ ಇಲ್ಲಿ ತಂದು ಕೊಟ್ಟ. ಇದ್ದಾಗ ಏನಾಗಿತ್ತು, ಅಲ್ಲಿದ್ದಾಗ ಅದು ತೋರ್ಕೊಂಡಿರಲಿಲ್ಲ, ಎಲ್ಲೋ ಅಡ್ಕೊಂಡು ಕೂತಿತ್ತಲ್ಲಿ. ಯಾರೋ ಬಂದರು, ತೋರ್ಕೊಂತು ಅಷ್ಟೆ. ಅಷ್ಟು ಮಾತ್ರದಿಂದ ಏನಾಯಿತು. ಹಾಗಾಗಿ ಯಾವ ಒಂದು ಬದಲಾವಣೆಯೂ ಇಲ್ಲದೆ ಅದೇ ಆತ್ಮವೇ ಹೀಗೆ ಅವ್ಯಾಕೃತವಾಗಿದ್ದ ನಾಮರೂಪಗಳು ವ್ಯಾಕೃತವಾದವು ಅಷ್ಟೆ. ಏನಾಯಿತು, ಮುಂಚೆ ಇದನ್ನೇ ಈ ತೈತ್ತಿರೀಯದ ಒಂದು ಭಾಷೆಯಲ್ಲಿ ಹೇಳೋದಾದರೆ, ಮುಂಚೆ ಹೇಗಾಗಿತ್ತು, ಎಲ್ಲವೂ ಕೂಡ ನಾಮರೂಪಗಳಿದೆಯಲ್ಲ, ಅವೆಲ್ಲ ನಾಮರೂಪ ಅಂದರೆ ಇಲ್ಲಿ ಭೂತಗಳ ಸೃಷ್ಟಿಯಿಂದ ತಾನೇ ಮೊದಲಾದದ್ದು. ಪಂಚಭೂತಗಳು ಏನಾಗಿದ್ವು, ಪಂಚಭೂತಗಳಾಗಿರಲಿಲ್ಲ ಅವು. ಏನು, ಅಪಂಚೀಕೃತವಾಗಿತ್ತು. ಆತ್ಮನೇ ತೋರ್ಕೊಂಡಿದ್ದಿಲ್ಲ, ಅಪಂಚೀಕೃತವಾಗಿತ್ತು. ಆಮೇಲಿಂದ ಏನಾಯಿತು, ಪಂಚೀಕೃತವಾಯಿತು. ಆಕಾಶ, ವಾಯು, ಅಗ್ನಿ, ನೀರು, ಭೂಮಿ ಅಂತ ಪಂಚೀಕೃತವಾಯಿತು ಅಷ್ಟೆ. ಹಾಗಾಗಿ ಏನಾಗಿದೆ, ಆತ್ಮ ಸ್ವರೂಪವನ್ನು ಬಿಟ್ಕೊಳ್ಳೇ ಇಲ್ಲ ಅದು. ಅದೇ ಅಂಥೇಳಿ ತದಾ ತನ್ನಾಮರೂಪ ವ್ಯಾಕರಣ ಬ್ರಹ್ಮಣೋ ಬಹುವನಂ. ಆಗ ಏನಾಯಿತು, ಯಾವಾಗ ಅದು ಆ ವ್ಯಾಕರಣವನ್ನು ವ್ಯಾಕೃತವಾಯಿತೋ, ಅಂದ್ರೇನು, ತನಗಿಂತ ಬೇರೆ ಆಗದ ದೇಶ ಕಾಲದಲ್ಲಿ ಎಲ್ಲ ಅವಸ್ಥೆಗಳಲ್ಲಿಯೂ ಕೂಡ ಏನಾಯಿತು, ಆ ವ್ಯಾಕೃತವಾಯಿತೋ, ಆಗ ಆ ನಾಮರೂಪ ವ್ಯಾಕರಣ ಇದೆಯಲ್ಲ, ಅದನ್ನು ಇಲ್ಲಿ ಬ್ರಹ್ಮಣೋ ಬಹುಭವನಂ, ಅದನ್ನು ಇಲ್ಲಿ ಈ ಒಂದು ಬ್ರಹ್ಮಕ್ಕೆ ಬಹುಭವನವಾಯಿತು ಅಂದರೆ ಬಹುಶ್ಯಾಮ್ ಅಂತ ಹೇಳಿದ ಅದು ಬಹುಶ್ಯ ಬಹಳವಾಗಿ ಅದನ್ನು ಹೇಳಿದ್ದಾರೆ. ಮತ್ತು ನಾನ್ಯಥ ನಿರವಯವಸ್ಯ ಬ್ರಹ್ಮಣೋ ಬಹುತ್ವಾಪತ್ತಿ ಉಪಪದ್ಯತೆ ಅಲ್ಪತ್ವಂ ವಾ. ಹೀಗೆ ನಾವು ಅರ್ಥ ಮಾಡದೆ ಹೋಗಿಬಿಟ್ಟದೆ, ಬೇರೆ ಯಾವ ರೀತಿಯಿಂದಲೂ ಕೂಡ ನಿರವಯವ ಇಂತಹ ಬ್ರಹ್ಮಕ್ಕೆ ಬಹುತ್ವ ಆಗ್ತಕ್ಕಂಥದ್ದು ಅಥವಾ ಹ್ರಸ್ವಾಗ್ತಕ್ಕಂಥದ್ದು ಅಥವಾ ವೃದ್ಧಿ ಆಗ್ತಕ್ಕಂಥದ್ದಾಗಲಿ ಯಾವುದು, ವೃದ್ಧಿ ಅಂದರೆ ಬಹುತ್ವ, ಇಲ್ಲಿ ಅಲ್ಪತ್ವ ಅಂದರೆ ಕುಗ್ಗೋದು. ವೃದ್ಧಿ ಹ್ರಾಸ ಯಾವುದೂ ಇಲ್ಲ. ಮುಂದೆ ಬ್ರಹ್ಮಸೂತ್ರ ಬರುತ್ತೆ, ವೃದ್ಧಿ ಹ್ರಾಸ ಭಾಗ್ಯತ ಅಂತರ್ಭಾವಾತ್ ಅಂತಕ್ಕಂಥ ಒಂದು ಸೂತ್ರ ಇದೆ, ಅದ್ರಲ್ಲಿ ಬರುತ್ತೆ. ಅಂತರ್ಭಾವ ಉಭಯ ಸಾಮಂಜಸ್ಯ ದೇವಂ ಅಂತ ಅದು ಬರುತ್ತೆ, ನೋಡೋಣ. ನಾನು ಅಲ್ಪತ್ವ ಯಥಾ ಆಕಾಶಸ್ಯ ಅಲ್ಪತ್ವಂ ಬಹುತ್ವಂಚ ವಸ್ತುವಂತರ ಕೃತಮೇವ. ಹೇಗೆ ಒಂದು ಆಕಾಶ ಇದೆ, ಅದು ಸಣ್ಣ ಆಕಾಶ ಅಥವಾ ದೊಡ್ಡ ಆಕಾಶ, ಮಹಾಕಾಶ ಅಂತಕ್ಕಂಥದ್ದು ಏನು, ವಸ್ತುವಂತರ ಕೃತಮೇವ, ಅದು ಸಣ್ಣ ಆಕಾಶ ಅಂತಕ್ಕಂಥದ್ದು ಬೇರೆ ಇಲ್ಲ, ಮಹಾಕಾಶ ಅಂತಕ್ಕಂಥದ್ದು ಬೇರೆ ಇಲ್ಲ. ಮತ್ತು ಇದೆಯಲ್ಲ ಸ್ವಾಮಿ ಅಂತಂದರೆ ಅದ್ಯಾವುದು, ಮಡಕೆ ಅಂತಕ್ಕಂಥ ಉಪಾಧಿಯಿಂದ ಇದು ಬರ್ತಾ ಇದೆ ಅಷ್ಟೇ, ಇನ್ನೇನಿಲ್ಲ. ಆಕಾಶಕ್ಕೆ ಯಾವುದು ಆಕಾಶವೇ, ತನ್ನ ಸ್ವರೂಪ ಯಾವತ್ತೂ ಬದಲಾಗಿಲ್ಲ. ಅತಃ ತದ್ವಾರೇಣೈವ ಆತ್ಮ ಬಹುಭವತಿ. ಅತಃ ತದ್ವಾರೇಣೈವ ಅಂದರೆ ಈ ರೀತಿಯಿಂದ, ಹೀಗೆ ಈ ಮುಖಾಂತರ ಆತ್ಮನು ಬಹುಭವತಿ ಅಂದರೆ ಬಹುವಾಗಿ ಆಗುತ್ತಾನೆ.
ಈ ಒಂದು ಯಾವ ಒಂದು ಮುಖಾಂತರ, ಈ ಒಂದು ಆ ನಾಮರೂಪಗಳ ಮುಖಾಂತರವೇ ಇವನು ಬಹುವಾಗುತ್ತಾನೆ ಅಂತ ಹೇಳಬೇಕಷ್ಟೆ. ಹೇಗೆ ಮಡಕೆಯ ಮುಖಾಂತರವೇ ಈ ಅಲ್ಪಾಕಾಶ, ಅಂಥ ಆಕಾಶ ಬಂದಿರತಕ್ಕಂಥ ಅಲ್ಪಾಕಾಶ, ದೊಡ್ಡ ಆಕಾಶ ಯಾವುದು ಮಡಕೆಯಿಂದ ಅಷ್ಟೆ. ಹಾಗೆ ಇಲ್ಲಿ ಮಡಕೆ ಅಥವಾ ಇಲ್ಲಿ ಇನ್ನೊಂದು ಪದ ಏನು ಹೇಳ್ಬೋದು, ಹೇಳ್ಬೋದು ನಾವು ಉಪಾಧಿ. ನಾಮರೂಪಗಳೆಂಬ ಉಪಾಧಿಯಿಂದ ಮಾತ್ರ ಆತ್ಮನು ಬಹುವಾಗ್ತಾನೆ ಅಷ್ಟೆ. ಉಪಾಧಿ ಬಿಟ್ಟರೆ ಬಹುನೂ ಇಲ್ಲ, ಅಲ್ಪನೂ ಇಲ್ಲ, ಏನೂ ಇಲ್ಲ ಅಂತ ಹೇಳಿ ತದ್ವಾರೇಣೈವ ಅಂದರೆ ತಯೋಹೋ ದ್ವಾರೇಣೈವ. ತಯೋಹೋ ಅಂದರೆ ಯಾವುದು? ನಾಮರೂಪಯೋಹೋ. ಆ ನಾಮರೂಪಗಳ ದ್ವಾರದ ಮುಖಾಂತರವೇ ಇವನಿಗೆ ಆತ್ಮನಿಗೆ ಬಹುಭವನ ಅಂತಕ್ಕಂಥದ್ದು ಹೊಂದುತ್ತೆ. ನಿಜವಾಗಿ ನೋಡಿದ್ರೆ ಆತ್ಮನಿಗೆ ಏನೂ ಇಲ್ಲ, ಬಹುಭವನವೂ ಇಲ್ಲ, ಎಂಥದೂ ಇಲ್ಲ. ಬಹುಭವನ ಅಂದರೆ ಈ ದೃಷ್ಟಿಯಿಂದ ಅಂತ ಹೇಳಿ ಮುಂದೆ ಬಹಳ ಉತ್ತಮವಾದ ವಾಕ್ಯಗಳು ಬರ್ತವೆ. ಅದನ್ನು ಮುಂದಿನ ಭಾಗದಲ್ಲಿ ನೋಡೋಣ. ಓಂ ಶಾಂತಿ ಶಾಂತಿ ಶಾಂತಿ. ಓಂ ತತ್ಸತ್.